ಲೋಕಸಭಾ ಚುನಾವಣೆಗೆ ಇನ್ನುಳಿದಿರೋದು ಕೆಲವು ದಿನ ಮಾತ್ರ. ಹೀಗಾಗಿ ಕಮಲ ನಾಯಕರು ಗೆಲ್ಲೋ ಕುದುರೆಗಳಿಗಾಗಿ ಗಾಳ ಹಾಕ್ತಿದ್ದಾರೆ. ಆಳದು ತೂಗಿ ಅಭ್ಯರ್ಥಿಗಳ ಪಟ್ಟಿ ಮಾಡ್ತಿದ್ದಾರೆ. ಮೇಲಿಂದ ಮೇಲೆ ಸಭೆ ನಡೆಸ್ತಿರೋ ಕೇಸರಿ ಪಡೆ ಪಟ್ಟಿ ಫೈನಲ್ ಮಾಡೋಕೆ ಸರ್ಕಸ್ ಮಾಡ್ತಿದೆ. ರಾತ್ರಿಯೆಲ್ಲ ನಡೆದ ಅಭ್ಯರ್ಥಿ ಹುಡುಕಾಟದ ಕಂಪ್ಲೀಟ್ ರಿಪೋರ್ಟ್ ಎಲ್ಲದ ನೋಡಿ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನಿವಾಸದಲ್ಲಿ ಕಳೆದ ರಾತ್ರಿ ಬಿಸಿ ಚರ್ಚೆ ನಡೆಸಲಾಯಿತು. ಯಾವ ಕ್ಷೇತ್ರದಿಂದ ಯಾರನ್ನ ಕಣಕ್ಕಿಳಿಸಬೇಕು, ಯಾರಿಗೆಲ್ಲ ಈ ಬಾರಿ ಮಣೆ ಹಾಕಬೇಕು ಅನ್ನೋದರ ಕುರಿತು ಅಶೋಕ್ ಸೇರಿದಂತೆ ಹಲವು ನಾಯಕರು ಚರ್ಚೆ ನಡೆಸಿದ್ರು. ಮಂಡ್ಯದಲ್ಲಿ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ತಮ್ಮ ಅಭ್ಯರ್ಥಿಯನ್ನ ಹಾಕಬೇಕಾ ಬೇಡವಾ ಅಥವಾ ಸುಮಲತಾರನ್ನ ಪಕ್ಷಕ್ಕೆ ಕರೆತರೋದಕ್ಕೆ ಆಗುತ್ತಾ ಅನ್ನೋದ್ರ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ. ಇನ್ನು ದಿವಂಗತ ಅನಂತಕುಮಾರ್ ಪತ್ನಿ ತೇಜಸ್ವಿನಿ ಬೆಂಗಳೂರು ದಕ್ಷಿಣದಿಂದ ಕಣಕ್ಕಿಳಿಯೋದು ಫೈನಲ್ ಆಗಿದೆ. ಈ ಬಗ್ಗೆ ಅಶೋಕ್ ಬಿಎಸ್ವೈ ಜೊತೆ ಚರ್ಚಿಸಿದ್ದು ಹೈಕಮಾಂಡ್ಗೆ ಶಿಫಾರಸು ಮಾಡಲು ನಿರ್ಧರಿಸಿದ್ದಾರೆ. ತೇಜಸ್ವಿನಿ ಕಣಕ್ಕಿಳಿದ್ರೆ ಟಫ್ ಫೈಟ್ ಎದುರಾಗೋದ್ರಲ್ಲಿ ನೋ ಡೌಟ್. ಯಾಕಂದ್ರೆ ಬಿಜೆಪಿ ಪಾಲಿಗೆ ಅನುಕಂಪದ ಅಲೆ ಎದ್ದಿದ್ದು ವರ್ಕೌಟ್ ಆಗೋ ಹಾಗೆ ಕಾಣ್ತಿದೆ. ಬಿಜೆಪಿ ಪರಿವಾರದ ಒಬ್ಬ ಸದಸ್ಯಳಾಗಿ ಬಂದಾಗ ಈ ಎಲ್ಲ ಸದಸ್ಯದ ನಮ್ಮೆಲ್ಲ ಅಣ್ಣಂದರು ಅಂತ ನಾನು ಹೇಳ್ಬೋದು. ಇವರೆಲ್ಲ ಹಿರಿಯರು. ಇವತ್ತು ನಾನು ಬೆಂಗಳೂರು ದಕ್ಷಿಣದಿಂದ ಲೋಕಸಭೆಗೆ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಅವರೆಲ್ಲ ಯೋಚನೆ ಮಾಡಿ ಕೇಂದ್ರಕ್ಕೆ ನನ್ನ ಹೆಸರನ್ನು ಕಳಿಸ್ತಿದ್ದೀವಿ ಅಂತ ಹೇಳಿ ಅವರು ನಿರ್ಣಯ ಮಾಡಿದ್ದಾರೆ. ರಾಜ್ಯದಲ್ಲಿ 20 ರಿಂದ 22 ಸ್ಥಾನಗಳ ಮೇಲೆ ಕಂಡಿಟ್ಟಿರೋ ಕಮಲ ನಾಯಕರು ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಇಂದು ಸಹ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ನಡೆಸಲಿದ್ದು ಮಾಜಿ ಶಾಸಕ ಸಿಪಿ ಯೋಗೇಶ್ವರರನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಕಣಕ್ಕಿಳಿಸೋ ಬಗ್ಗೆಯೂ ಬಿಜೆಪಿ ವಲಯದಲ್ಲಿ ಸದ್ದಾಗ್ತಿದೆ. ಆದರೆ ಇನ್ನೂ ಯಾವುದೇ ನಿರ್ಧಾರವಾಗಿಲ್ಲ. ಒಟ್ಟಲ್ಲಿ ಅಭ್ಯರ್ಥಿಗಳ ಆಯ್ಕೆ ರಾಜಕೀಯ ಪಕ್ಷಗಳಿಗೆ ದೊಡ್ಡ ತಲೆನೋವಾಗಿದ್ದು ಇನ್ನೆರಡು ದಿನದಲ್ಲಿ ಪಟ್ಟಿ ಹೊರಬೀಳಲಿದೆ. ನ್ಯೂಸ್ ಡೆಸ್ಕ್ TV5.